ಲಕ್ಷ್ಮಕ್ಕ ಇವತ್ತು ಎಷ್ಟು ಜನ ಬರ್ತಾರೆ ಹತ್ತಿ ಬಿಡ್ಸಕ್ಕೆ? ಇವತ್ತಿನ ಯಾರು ಇಲ್ಲ ಕಣೆ, ನೀನು ಆ ಗುಂಡಜ್ಜಿ ನಾನು ಆಮೇಲೆ ನಿಂಗಮ್ಮ ಒಬ್ಳು ಬರ್ತೀನಿ ಅಂತ ಹೇಳವಳೆ. ಇಷ್ಟೇ ಜನನೇ, ನಾಲಾರೇನೆ. ಬಿಡತ್ಲಾಗ ಇನ್ನೇನ್ ಮಾಡಕ್ಕಾಗುತ್ತೆ, ಬಿಡ್ಸನ ಒಂದಿನ ಹೆಚ್ಚು ಕಮ್ಮಿ. ಎಲ್ಲಾರು ಸಾವುಕಾರ ಹೊಲ್ದಕ್ಕೆ ಹೋಗ್ತಾರಂತೆ ಬೇರೆ ಎಲ್ಲಾನ ಕೆಲ್ಸಕ್ಕೆ. ಅಲ್ಲಿ ಏನೋ ಗೊಬ್ಬರ ಸೆಲ್ಲದ ಅಥವಾ ಕಳೆನೋ ಏನೋ ಅಂತ ಅಂತಿದ್ರಪ್ಪ. ಎಲ್ಲ ಹೋಗ್ತಾರೆ ಹೆಂಗಸ್ರು ಎಲ್ಲಾರು. ಅದಕ್ಕೇನೆ ಇನ್ನೇನ್ ಮಾಡೋದು, ನಾವೇ ಬಿಡ್ಸೋಣ ಅಂತ ಸುಮ್ಮನೆ ಅದೇ. ಬಾ ಹೋಗೋಣ. ಸಾಕ್ಬಿಡು, ಇನ್ನೇನ್ ಮಾಡಕ್ಕಾಗುತ್ತೆ, ಒಂದಿನ ಹೆಚ್ಚು ಕಮ್ಮಿ ಆಗುತ್ತೆ. ಅಲ್ಲ ನಿಮ್ ಗೌರಿನೂ ಇದ್ಲೇನ ಕರ್ಕೊಂಬರ್ಬೇಕಾಗಿತ್ತು ಅವಳನ್ನು. ಹತ್ತಿ ಬಿಡ್ಸಾಳು, ಇನ್ನೇನ್ ಮಾಡ್ತಾಳ ಮನೆಗೆ ಹೋಗ್ಕೊಂಡವಳು. ಇಲ್ಲ, ಅವಳ ಆಲೆ ಊರಿಗೆ ಹೋದ್ಲು. ಎದ್ದಾಗ ಅವಳ ಗಂಡು ಬಂದಿದ್ದ ಕರ್ಕೊಂಡು ಹೋಗಕ್ಕೆ ಅಂತ ಹೇಳಿ ಕಳ್ಸಿವಿ, ನಾನು ಅತ್ತೆನೂ ಹೇಳಿ. ಅವಳು ಹೋಗ್ದಂಗೆ ನಾಟಕ ಮಾಡ್ಕೊಂಡು ಇಲ್ಲೇ ಕೂಕೊಂಡಿದ್ಲು. ನಾನು ಅತ್ಲಾಗೆ ಹೋಗ್ಲಿ ಬಿಡತ್ಲಾಗೆ ಅವಳಿಗೆ ಇಷ್ಟ ಬಂದಾಗ ಹೋಗ್ಲಿ ಅಂತ ಸುಮ್ಮನೆ ಇದ್ದೆ. ಇಷ್ಟ ದಿನ ಏನು ಹೇಳಿರ್ಲಿಲ್ಲ. ಅವಳ ಗಂಡ ಬಂದಲ್ಲ, ಅದಕ್ಕೆ ನಾನು ಹೇಳಿ ಕಳಿಸ್ತೆ. ಅವಳು ಕೆಲಸ ಮಾಡಲ್ ಕಣೆ ಭಾಗ್ಯಮ್ಮ, ಸೋಂಬೇರಿ ಒಂಥರ. ಅಯ್ಯೋ ಈಗಲಾದ್ರೂ ಬುದ್ಧಿ ಕಲ್ತ್ಕೊಂಡಳೆ ಅಂತ ಅನ್ಕೊಂತಿದ್ದೆ. ಬುದ್ಧಿ ಕಲ್ತೇ ಇಲ್ಲ ಅವಳು. ಗೊತ್ತಾಗುತ್ತಾಲೇನೆ ಅವಳು ಆಡ್ಬಾರ್ಕೆಂದಾನೆ. ನೀನು ಹೇಳಿದ್ದು ಸರಿನೇ, ಅವಳಿಗಿನ್ನ ಬುದ್ಧಿ ಬಂದಿಲ್ಲ. ಹೆಂಗಾತ್ಲಾಗೆ ಬಿಡು, ನಮ್ಗೇನಾಗನ, ಸುಮ್ಮನೆ ನಾವು ಮಾತಾಡಿದ್ರೆ ಕೆಟ್ಟದಾಗ್ತೀವಿ. ನಾನು ಅವತ್ತೇ ಹೇಳಿಲ್ಲೇನಿಲ್ಲ ಸ್ಮಕ್ಕ, ಜೈಲ್ಗೆ ಹೋಗಿ ಬಂದ್ರು ಅವಳಿಗಂತೂ ಒಂದಿಷ್ಟು ಬುದ್ಧಿ ಬಂದಿಲ್ಲ ಅಂತಾನ. ಇನ್ನು ಬದ್ಲಾಗೇ ಇಲ್ಲ ಅವಳು. ಸುಮ್ಮನಿರು, ಗಂಡನ ಮನೆಗಿದ್ರೇನೆ ಹೆಣ್ಮಕ್ಳಿಗೆ ಲಕ್ಷಣ. ಆದ್ರೆ ಇದಕ್ಕೇನು ಗೊತ್ತಾಗುತ್ತೆ ಗಂಡನ ಬೇಲೆ. ಒಂಥರ ನಾಯಿ ಬಾಲ ಇದ್ದಂಗೆ ಅದು. ಬದ್ಲಾಗಲ್ಲ ಯಾವತ್ತೂ. ಅದಕ್ಕೆ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಕ್ ಹೋಗಲ್ಲ. ನಮ್ ಕೆಲಸ ಏನೋ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಸುಮ್ಮನೆ ಆಗ್ತೀನಿ. ಗಂಡನ ಬೆಲೆ ಗೊತ್ತಿದ್ರೆ ಅವಳೆ ಯಾಕಿಂತ ಕೆಲಸ ಮಾಡೋಳು. ಜೈಲ್ಗೆ ಹೋಗಿ ಬಂದು ಬುದ್ಧಿ ಕಲ್ತ್ಕೊಂಡವಳೆ ಅಂತ ಅನ್ಕೊಂಡಿದ್ದೆ. ಬುದ್ಧಿ ಬಂದಿಲ್ಲ ಒಂದೀಟು ಅದಕ್ಕೆ. ನಡಿ, ಅವಳ ಬಗ್ಗೆ ಎಷ್ಟು ಮಾತಾಡಿರು ಅಷ್ಟೇನೆ, ಮುಗಿಯೋದೇ ಇಲ್ಲ. ಈ ಲೋಡಿಯರು ನನ್ನ ಬಗ್ಗೆನೇ ಮಾತಾಡ್ತಾ ಇದಾರೆ ಅನ್ಸುತ್ತೆ. ನಾನು ಸುದ್ದಿ ಮಾತಾಡ್ತಿದ್ದೆ ಚಿಂದನ್ನ ಅರ್ಗಲ್ಲ ಅನ್ಸುತ್ತೆ. ನಾನು ಗಂಡನ್ ಬಿಟ್ಟಾದ್ರೂ ಇರ್ತೀನಿ, ಜೈಲ್ಗಾದ್ರೂ ಹೋಗ್ತೀನಿ. ಅದನ್ನ ಕಟ್ಕೊಂಡು ಈ ಮುಂಡೇರ್ಗೆ ಏನಾಗ್ಬೇಕು? ಮಾಡ್ತೀನಿ ಇರು. ನಾನು ಸುದ್ದಿ ಯಾಕೆ ಮಾತಾಡ್ಬೇಕು? ಇವರು ದಾರಿ ಓದ್ಕೊನು ಸುಮ್ಮನೆ ಹೋಗಾರು ಹೋಗ್ಬೇಕು. ನಿಂತ್ಕೊಳ್ರಿ, ಏನ್ ಹಂಗ್ ಮಾತಾಡ್ಕೊಂಡು ಹೋಗ್ತಾ ಇದೀರಲ್ಲ? ಇವಳ ಯಾಕೆ ಬಂದ್ಲಿ ಇಲ್ಲಿಗೆ? ನಮ್ಮನ್ನ ಯಾಕೆ ನಿಲ್ರಿ ಅಂತ ಅಂದ್ಲು? ಯಾಕೆ ನೇತ್ರ, ಯಾಕೆ ಕರ್ದಿದ್ದು? ನಮ್ಮನ್ನೇ ಕರ್ದಿದ್ದು? ಇನ್ಯಾರನ್ನ ಕರಿಯನ? ಇಲ್ಲಿ ಯಾರ ಇದಾರೆ ಕರಿಯಕ್ಕೆ? ಅಲ್ಲ, ನಮ್ಮನ್ನ ಎಂದು ನೀನ್ ಮಾತಾಡ್ತಿರ್ಲಿಲ್ವಲ್ಲ, ಅದಕ್ಕೆ ಕೇಳಿವಿ ಯಾಕೆ ಅಂತಾನ. ಏನ್ ಹೇಳ ನೇತ್ರ? ಅಲ್ಲ, ನೀವು ದಾರಿಗೆ ಹೋಗ್ತಾ ಇರೋರು ಸುಮ್ಮನೆ ಹೋಗ್ಬೇಕು ತಾನೆ? ಏನದು ಮಾತು? ಅಯ್ಯೋ, ನಾವು ದಾರಿಗೆ ಮಾತಾಡ್ಕೊಂಡು ಹೋದ್ರೆ ನಿನ್ಗೇನ್ ಕಷ್ಟ? ಸುಮ್ಮನೆ ಹೋಗು ನೀನು. ನಮ್ಮ ಮಾತು ನೀನ್ ಯಾಕೆ ಕೇಳಿಸ್ಕೊಂಡು ನಿಂತಿದ್ಯಾ? ನಾವ್ ಏನಾದ್ರೂ ಮಾತಾಡ್ಕೊಂತೀವಿ. ಏನಾದ್ರೂ ಮಾತಾಡ್ಕೊಂಡು ಹಾಳಾಗೋಗ್ರಿ. ನನಗೇನಾಗ್ಬೇಕಾಗೈತೆ. ಆದ್ರೆ ನನ್ನ ಬಗ್ಗೆ ಯಾಕೆ ಮಾತಾಡ್ತಾ ಇದ್ರೆ ಇಬ್ರು? ನಿನ್ ಬಗ್ಗೆ ನಾವ್ಯಾಕೆ ಮಾತಾಡೋಣ? ನನಗೂ ಎಲ್ಲ ಕೇಳಿಸ್ಕೊಂಡಿದೀನಿ ನೀವಿಬ್ರು ಏನ್ ಮಾತಾಡ್ತಿದ್ರಿ ಅಂತ. ನಿಮ್ ಸಂಸಾರನೇ ನೆಟ್ಟಿಗಿಲ್ಲ, ನನ್ನ ಬಗ್ಗೆ ಮಾತಾಡಕ್ ಬಂದ್ಬಿಟ್ರು ನಮ್ ಸಂಸಾರದ ಬಗ್ಗೆ. ನಾನು ಎಲ್ಲಾದ್ರೂ ಇರ್ತೀನಿ, ಗಂಡನ ಮನೆಗಾದ್ರೂ ಇರ್ತೀನಿ, ತವ್ರ ಮನೆಗಾದ್ರೂ ಇರ್ತೀನಿ. ಅದನ್ನ ಕಟ್ಕೊಂಡು ನಿಮ್ಗೇನೆ ಆಗ್ಬೇಕು? ಸುಮ್ಮನೆ ಇರಕ್ಕಾಗಲ್ವೇ ನಿಮ್ಗೆ? ಏನು ನಾಲ್ಗೈನ ಬಿಗಿಡ್ದು ಮಾತಾಡು. ನಾವು ನಿಮ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಿದ್ದು. ಮತ್ತಿನ್ಯಾರ ಬಗ್ಗೆ? ಜೈಲ್ಗೆ ಹೋಗಿ ಬಂದೇಳೆ, ಬುದ್ಧಿ ಬಂದಿಲ್ಲ, ನಾಯಿ ಬಾಲ ಡೊಂಕು, ಅದು ಇದು ಅಂತ ಮಾತಾಡ್ತಿದ್ರಿ. ಗಂಡನ ಜೊತೆ ಗಿರೋದ್ ಬಿಟ್ಟು ತವ್ರ ಮನೆಗೆ ಬಂದು ಸೇರ್ಕೊಂತಾಳೆ ಅಂತಾನ. ನಾವು ಮಾತಾಡ್ತಾ ಇದ್ದಿದ್ದು ನನ್ನ ನಾದ್ನಿ ಗೌರಿ ಬಗ್ಗೆ. ನಿನ್ ಬಗ್ಗೆ ಅಲ್ಲ. ನೀನ್ ಯಾಕೆ ಎಲ್ಲಾರ್ಗೂ ಮೂಗ್ ತೋರಿಸ್ಕೊಂಬತ್ತೀಯ? ನನಗ್ ಗೊತ್ತು ಕಣ್ರಿ, ನೀವು ನನ್ನ ಬಗ್ಗೆನೇ ಮಾತಾಡ್ತಿದ್ರಿ ಅಂತಾನ. ನನ್ನ ಕೈ ಸಿಗಾಕೊಂಡಿದ್ರಲ್ಲ, ಇವಾಗ ಅದಕ್ಕೇನೆ ನಾದ್ನಿ ಬಗ್ಗೆ ಗೌರಿ ಬಗ್ಗೆ ಅದು ಇದು ಅಂತ ಹೇಳಿ ಹೇಳ್ತಾ ಇರೋದು. ನನ್ನ ಬಗ್ಗೆನೇ ನೀನ್ ಮಾತಾಡ್ತಾ ಇದ್ದಿದ್ದು. ಇಲ್ಲ ನೇತ್ರ, ನಿನ್ ಬಗ್ಗೆ ನಾವ್ಯಾಕೆ ಮಾತಾಡ್ಲಿ ಹೇಳು? ಸುಮ್ನೆ ನೀನು ಕುಂಬಳಕಾಯಿ ಕಳ್ಳಿ ಅಂದ್ರೆ ಎಗಲು ಮುಟ್ಕೊಂಡು ನಮ್ ಕೂಡ ಜಗಳ ಮಾಡಕ್ಕೆ ಬರಬೇಡ. ನಾವು ಹತ್ತಿ ಬಿಡ್ಸಕ್ ಹೋಗ್ಬೇಕು ಲಸ್ಮಕರ್ ಹೊಲ್ದಕ್ಕೆ. ಕೂಲರ್ ಬರ್ತಾರೆ, ನಾವು ಜಲ್ದಿ ಹೋಗ್ಬೇಕು. ಸುಮ್ನಿರು ನೀನು, ಇಲ್ದೇ ಇರೋದೆಲ್ಲ ಮಾತಾಡ್ಕೊಂಡು ಜಗಳ ಮಾಡಬೇಡ. ಇವಾಗ ಸುಮ್ನೆ ಹೋಗತ್ ಕಲ್ತ್ಕ. ನೀವು ಬಾಯಿ ಮುಚ್ಕೊಂಡು ಹೋಗಿದ್ರೆ ನಾನು ಯಾಕೆ ನಿಮ್ಮನ್ನ ಮಾತಾಡ್ತಿದ್ದೆ? ನಿಮ್ಮನ್ನ ಮಾತೇ ಆಡಿಸ್ತಿರ್ಲಿಲ್ಲ. ನಾನು ಎಲ್ಗ ಹೋಗ್ತಾ ಇದ್ದೆ. ಆದ್ರೆ ನನ್ನ ಬಗ್ಗೆನೇ ಮಾತಾಡ್ಕೊಂಡು ಹೋದ್ರೆ ನನ್ನ ಮುಂದೆನೆ ನನಗೆ ಸಿಟ್ಟು ಬರ್ದೇ ಇರುತ್ತಾ? ನಿಮ್ಗೇನ್ ಬೇಕು ನನ್ನ ಸುದ್ದಿ? ನಾನು ಗಂಡನ ಮನೆಗಾದ್ರೂ ಇರ್ತೀನಿ, ತವ್ರ ಮನೆಗಾದ್ರೂ ಇರ್ತೀನಿ. ನಮ್ಮ ಅಪ್ಪಯ್ಯ ಅಮ್ಮಯ್ಯಗೆ ಎಲ್ಲ ಚಿಂತೆ ನಿಮಗೆ ಯಾಕೆ ಅಂತ? ನನ್ನ ಜೀವನ ಕಟ್ಕೊಂಡು ನಿಮ್ಗೇನ್ರಿ ಆಗ್ಬೇಕು? ನೀವು ಕೂಲಿ ಮಾಡಕ್ ಹೋಗ್ತಾ ಇದೀರ ತಾನೆ, ಮುಚ್ಕೊಂಡು ಕೂಲಿ ಹೋಗ್ಬೇಕು. ಇನ್ನೊಬ್ರು ಸುದ್ದಿನ ಮಾತಾಡಬಾರ್ದು ರೋಡಾಗೆಲ್ಲನ. ನೇತ್ರಿ, ಒಂದ್ ಸ್ವಲ್ಪನ ನೋಡ್ಕೊಂಡು ಮಾತಾಡು. ನಾವೇನ್ ಮಾತಾಡ್ತಿದ್ವಿ ಅಂತ ಹೇಳಿ ಸರಿಯಾಗಿ ತಿಳ್ಕ. ಅರ್ಧಂಬರ್ಧ ಕೇಳಿಸ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡ್ಬೇಡ ನೋಡು. ನಾವ್ಯಾಕೆ ನಿನ್ ಬಗ್ಗೆ ಮಾತಾಡ್ಲಿ? ನಾವು ನಮ್ ಗೌರಿ ಇವತ್ತು ಊರಿಗೆ ಹೋದ್ಲು. ಗೌರಿನೂ ಕರ್ಕೊಂಬರಕ್ಕಿಲ್ವೇ ಅಂತನ ಭಾಗ್ಯಮ್ಮ ಕೇಳ್ತಾ ಇದ್ಲು. ಇಲ್ಲ, ಅವಳು ನಾಳೆ ಊರಿಗೆ ಹೋದ್ಲು ಅಂತ ಹೇಳ್ದೆ. ಅವಳು ಜೈಲ್ಗೆ ಹೋಗಿ ಬಂದ್ಮೇಲೆ ಒಳ್ಳೆ ಬುದ್ಧಿ ಕಲಿತಾಳೆ ಅಂತ ನಾನ್ ತಿಳ್ಕೊಂಡಿದ್ದೆ. ಅದ್ರ ಕಲ್ತಿಲ್ಲ ಬುದ್ಧಿನ. ಗಂಡದ ಮೇಲೆ ಇನ್ನ ಗೊತ್ತಿಲ್ಲ ಅವಳಿಗೆ. ಇಲ್ಲೇ ಕುಕ್ಕಮ್ಮಕ್ ನೋಡ್ತಾಳೆ ತವ್ರ ಮನೆಗೆ ಅಂತನ ನಾನ್ ಮಾತಾಡ್ತಿದ್ದೆ ಅಷ್ಟೇನೆ. ಗೊತ್ತಾಯ್ತಾ? ನಾವೇನು ನಿನ್ ಬಗ್ಗೆ ಮಾತಾಡ್ತಾ ಇರ್ಲಿಲ್ಲ.
ಆಹಾಹಾಹಾಹಾ. ಇವಾಗ ನಾನೆಲ್ಲ ಕೇಳಿಸ್ಕೊಂಡು ಸಿಗಾಕೊಂಡ್ಬಿಟ್ರಲ್ಲ ನೀವಿಬ್ರು, ಅದಕ್ಕೆ ಇವಾಗ ಉಲ್ಟಾ ಹೊಡಿತಾ ಇದೀರ. ಗೌರಿ ಬಗ್ಗೆ ಹೇಳ್ತಾ ಇದ್ವಿ, ಅವಳ ಬಗ್ಗೆ ಹೇಳ್ತಾ ಇದ್ವಿ, ಇವಳ ಬಗ್ಗೆ ಹೇಳ್ತಾ ಇದೀವಿ ಅಂತ. ಹಾ, ಇಷ್ಟಕ್ಕೂ ನಿನ್ ಬಗ್ಗೆನೇ ಮಾತಾಡ್ತಿದ್ವಿ ಅಂತ ಹೇಳಿ ತಿಳ್ಕ. ಆದ್ರೆ ಇದೆಲ್ಲ ನಿಜಾನೇ ತಾನೆ? ನಾವೇನು ಇಲ್ದೇ ಇರೋದೆಲ್ಲ ಏನು ಮಾತಾಡಿಲ್ಲ ತಾನೆ? ನಿನಗೆ ಇನ್ನು ಬುದ್ಧಿ ಬಂದಿಲ್ಲ. ಜೈಲಿಂದ ಬಂದ್ರು ಅಹಂಕಾರ ಒಂದಿಷ್ಟು ಕಮ್ಮಿ ಆಗಿಲ್ವಲ್ಲ? ನೀನು ಹಿಂಗೆ ಅಹಂಕಾರದಿಂದ ಮೆರಿತಿ ಅಂತ ಅಂದಿದ್ರೆ ನಾನು ಕೇಸೇ ವಾಪಸ್ ತಂತಿರ್ಲಿಲ್ಲ, ಅಲ್ಲೇ ಕೊಳಿಬೇಕಾಗಿತ್ತು ಜೈಲ್ನಾಗಿ. ಓಹೋ, ಏನಂಗೇನೆ ನನ್ನ ಮೇಲೆ ಕರುಣೆ ಉಕ್ಕಿ ವಾಪಸ್ ತಾಂಡಿದ್ಯಾ ನೋಡು. ನಿನ್ ಗಂಡನ ಕಾಲ್ ಮುರಿದಿರೋದ ಸರ್ ಮಾಡಿಸ್ಬೇಕಾಗಿತ್ತು, ಅದಕ್ಕೆ ನಿನಗೆ ದುಡ್ಡು ಬೇಕಿತ್ತು, ಅದಕ್ಕೆ ತಾಂಡಿದ್ಯಾ. ಏನಂಗೇನೆ ಇವಳಂಗೇನೆ ನನ್ನ ಮೇಲೆ ಹಂಗೇನೆ ಪ್ರೀತಿ ಉಕ್ಕಿ ಹರಿದು ಕೇಸ್ ವಾಪಸ್ ತಾಂಡು ನನ್ನ ನಮ್ಮ ತಾತನ ಬಿಡ್ಸೋಳು ನೋಡು. ಹೇಳ್ಕೆ ಮತ್ ನೋಡು ನಾ ಸಿಕ್ಕೆಟ್ಟಾಳು. ನೇತ್ರ, ಸುಮ್ಮನೆ ಏನು ತಿಳ್ಕೊಂಬಲೇನೆ ಅದು ಯಾಕೆ ಮಾತಾಡ್ತೀಯಾ? ಇವಳಾಗಿ ಏನು ದುಡ್ಡು ಕೊಡ್ರಿ ನಾನು ಕೇಸ್ ವಾಪಸ್ ತಾಂತೀನಿ ಅಂತ ಹೇಳಿ ಲಸ್ಮಕ್ಕ ಏನು ನಿಮ್ಮ ಅಪ್ಪಯ್ಯ ಅಮ್ಮನ ಮನೆ ಬಾಗಿಲಿಗೆ ಹೋಗಿರ್ಲಿಲ್ಲ. ನಿಮ್ಮ ಅಪ್ಪಯ್ಯ ಅಮ್ಮಯ್ಯ ಎಲ್ಲ ಓಡಾಡಿ ಲಾಯರ್ನೆಲ್ಲ ನೋಡಿ ಅವ್ರಿಗೆ ದುಡ್ಡು ಕಟ್ಟಿ ಅವರೆಲ್ಲನ ಬಿಡ್ಸಕ್ ಆಗಲ್ಲ ಅಂತ ಹೇಳಿದ್ಮೇಲೆ ಕೊನೆಗೆ ಲಸ್ಮಕ್ಕರ ಮನೆ ಬಾಗಿಲಿಗೆ ಬಂದಿದ್ದು. ನಿಮ್ಮ ಅಪ್ಪಯ್ಯ ಅಮ್ಮಯ್ಯ ಬಂದು ಕೇಳ್ಕೊಂಡ್ರು, ಕಣ್ಣೀರ್ ಹಾಕಿದ್ರು ನನ್ನ ಮಗಳನ್ನ ಬಿಡ್ಸಮ್ಮ ಅಂತ ಹೇಳಿ. ಅದಕ್ಕೆ ಬಿಡಿಸಿಲ್ಲ ಹೊರತು ದುಡ್ಡಿಗೋಸ್ಕರ ಬಿಡಿಸಿಲ್ಲ. ನಿಮ್ಮ ಅಪ್ಪಯ್ಯ ಅಮ್ಮ ಇಂತಾಗೆ ದುಡ್ಡು ಇಸ್ಕೊಂಡು ನನ್ನ ಗಂಡನ ಕಾಲ ಸರಿ ಮಾಡಿಸ್ಬೇಕು ಅಮ್ಮಂಗೆ ಏನು ಇರಲಿಲ್ಲ. ನನಗೇನು ಹೆಂಗೋ ಇನ್ನೂ ಒಂದಿಷ್ಟು ಸಾಲ ಆಗಿತ್ತು, ಅದ್ರ ಜೊತೆಗೆ ಇನ್ನೂ ಒಂದಿಷ್ಟು ಸಾಲ ಆಗೋದು, ಬೆಳೆಗೆಲ್ಲ ಬೆಳೆದು ತೀರಿಸ್ತೀನಿ ಎಂಬನು ಧೈರ್ಯ ಇತ್ತು. ಆದರೆ ನಿಮ್ಮ ಅಪ್ಪಯ್ಯ ಅಮ್ಮಯ್ಯ ಕೇಳ್ಕೊಂಡ್ರು. ಗುಂಡಜ್ಜಿ ಬಂದು ಹೇಳ್ತು, ಏನೋ ಮನೆ ಬಾಗಿಲಿವರೆಗೂ ಬಂದೇವರಲ್ಲ ನಿನ್ನ ಹತ್ರ ಕೇಳ್ಕೊಂಡು ಇಲ್ಲ ಅನ್ಬೇಡ ಅಂತ ಹೇಳಿದಕ್ಕೆ ವಾಪಸ್ ತಗೊಂಡೆ ಅಷ್ಟೇನಿ. ಏನ್ ಮಾತಾಡ್ತೀಯ ನೀನು? ಓದಿದ್ದೀನಿ ಅಂತೀಯ, ಅಷ್ಟು ತಿಳ್ಕೊಂಬಕ್ಕಾಗಲ್ವಾ ನಿನ್ಗೆ? ಬಾಯಿಗೆ ಬಂದಂಗೆ ಮಾತಾಡ್ತೀಯ. ಮೊದ್ಲು ನೀನು ಗಂಡನ ಮನೆಗೆ ಹೋಗಿ ಸುಖವಾಗಿ ಸಂಸಾರ ಮಾಡಕ್ ಕಲಿ. ನಾನ್ ಗಂಡನ ಮನೆಗೆ ಹೋಗೋ ಸುದ್ದಿ ಕಟ್ಕೊಂಡು ನಿನಗೇನಾಗ್ಬೇಕು? ನಾನು ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ಬೇಕಂದ್ರೆ ನಾನು ಗಂಡನ ಇಲ್ಲಿಗೆ ಕರೆಸ್ಕೊಂತೀನಿ ತವ್ರ ಮನೆಗೇನೆ. ಅಂತ ಕೆಪಾಸಿಟಿ ನನಗೈತಿ. ನೀನೇನ್ ಹೇಳೋದು ಗಂಡನ ಮನೆಗೆ ಹೋಗು ಅಂತಾನ? ನೀನ್ ಯಾವಳು ಹೇಳಕ್ ನನಗೆ? ಮಕ್ಕ ಸುಮ್ನಿರಿ, ಅವಳಿಗೆ ಏನ್ ಹೇಳ್ತೀಯ? ಗಂಡನ ಬೆಲೆ ಅವಳಿಗೂ ಗೊತ್ತಿಲ್ಲ, ನಿನ್ನ ಆದ್ನಿ ಗೌರಿಗೂ ಗೊತ್ತಿಲ್ಲ. ಇಬ್ರು ಒಂದೇ ಊರಿಗೆ ಸೊಸೆಯಾಗಿ ಹೋಗ್ಯವ್ರೆ. ಇಬ್ರಿಗೂ ಒಂದಿಷ್ಟು ಬುದ್ಧಿ ಇಲ್ಲ. ಇಬ್ರುದೂ ಒಂದೇ ತರ ಬುದ್ಧಿ. ಇಬ್ರು ಜೈಲ್ಗೆ ಹೋಗಿ ಬಂದಿದ್ರು ಬುದ್ಧಿ ಮಾತ್ರ ಬದಲಾಗಿಲ್ಲ. ನಡಿ ಹೋಗೋಣ ನಾವು. ಅಲ್ಲಿ ಎಲ್ಲ ಗುಂಡಜ್ಜಿ ನಿಂಗಮ್ಮ ಎಲ್ಲಾರು ಬಂದಿರ್ತಾರೆ ಅನ್ಸುತ್ತೆ. ಹತ್ತಿ ಬಿಡ್ಸಕ್ಕೆ ಟೈಮ್ ಆಗುತ್ತೆ, ನಡಿಯಮ್ಮ ಹೋಗೋಣ ನಾವು. ಇವಳ ಜೊತೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಮಧ್ಯಾಹ್ನ ಆದ್ರೂ ಮುಗಿಯಲ್ಲ ಇವಳ ಮಾತುಗಳು. ಲಸ್ಮಕ್ಕಯ್ಯ ಸೀನಣ್ಣ ಯಾಕೆ ಅರಿತಾ ಐತೆ? ಹೋಗ್ಬೇಕಂತೆ ನೀವು ಅಲ್ತಾಕೆ. ಎಲ್ಲ ಕೂಲರೆಲ್ಲ ಬಂದೇವ್ರಂತೆ, ಇನ್ನ ನೀನು ಹೋಗಿಲ್ವಂತೆ. ಅದಕ್ಕೆ ನಾನು ಮಂತಕ್ ಬರ್ತಾ ಇದ್ದೆ, ನನಗೆ ಕಳಿಸ್ತು. ಅಲ್ಲೆಲ್ಲ ನನ್ನ ಲಸ್ಮಕ್ಕ ಇದ್ರೆ ಕಳ್ಸಮ್ಮ ಪದ್ದು ಅಂತ ಹೇಳ್ತು. ನೀವಿಬ್ರು ಹೋಗ್ಬೇಕಂತೆ, ಭಾಗ್ಯಕೈನು ನೀನು ಜಲ್ದು ಹತ್ತಿ ಬಿಡ್ಸಕ್ಕೆ. ಹೌದನ್ ಪದ್ದು, ಇವಾಗ ಹೋಗ್ತೀವಿ ಹೇಳು. ಏನ್ ಮಾಡ್ತೀಯ? ಇಷ್ಟೊತ್ತಿಗೆ ಹೊಲ್ದಾಗಿರ್ತಿದ್ವಿ, ನಿಮ್ಮ ಅಕ್ಕ ಒಬ್ಳು ಬಂದ್ಬಿಟ್ಲು. ಏಯ್ ಪೆದ್ದಿ, ನಿನ್ಗೇನೆ ಬೇಕು? ಅವರು ಹೋಗಾದ್ರು ಹೋಗ್ತಾರೆ, ಬಿಟ್ಟಾದ್ರು ಬಿಡ್ತಾರೆ. ನೀನು ಹೋಗಿ ಮಂತಕ್ಕೆ ಸುಮ್ಮನೆ. ಇವ್ರನ್ನು ಕರಿಯಕ್ಕೆ ಇವಳೊಬ್ಳು ಹಾಳು ಮಾಡ್ಕೊಂಡೇವ್ರೆ. ಇವಳಿಗೇನು ಗೊತ್ತಾಗಲ್ಲ ಅಂತ ಹೇಳಿ ಮಂತಕ್ಕೆ ಹೋಗ್ಬಾರೆ, ಅಮ್ಮ ಕರಿತೈತಲ್ಲಿ. ಅಯ್ಯೋ ಅಕ್ಕ, ನಾನು ಮಂಜನು ಹೋಗಿದ್ವಿ ಅವ್ರ ಅಜ್ಜಿ ಜೊತೆಗೆ ಹತ್ತಿ ಬಿಡ್ಸತಕ್ಕೆ. ಅವಾಗ ನಾನು ಮಂಜ ವಾಪಸ್ ಬಂದ್ವಿ. ಮಂಜ ಅವ್ರ ಮಂತಕ್ಕೆ ಹೋದ, ನಾನಿಲ್ಲಾಸಿ ಬಂದಲ್ಲ. ಸೀನಣ್ಣನೇ ಕಳಿಸ್ತು, ಇನ್ವಾಗ ದಾರೆಗೆ ಲಸ್ಮಕ್ಕ ಇದ್ರೆ ಹೋಗ್ಬೇಕಂತೆ ಅಂತ ಹೇಳು ಅಂತ ಹೇಳ್ತಾ ಅಷ್ಟೇನೆ. ಹೇಳ್ತಿದ್ದೆ ಬಿಡು, ಇವಾಗ ಹೋಗ್ತೀನಿ ಮಂತಕ್ಕೆ. ನೀನು ಯಾಕಂಗ ಆಡ್ತೀಯಮ್ಮ ಅಕ್ಕ? ಸುಮ್ಮನೆ ಇರಲ್ಲ ನೀನು. ಅವ್ರಲ್ತಕ್ಕೆ ನೀನ್ ಯಾಕೆ ಹೋಗಿದ್ದೆ? ನಿನಗೇನ್ ಕೆಲಸ ಇಲ್ವೇ ನಿನಗೆ? ಅವ್ರು ಇವರು ಹೊಲ್ತಕ್ಕೆ ಹೋಗೋದು, ಹುಡುಗರ ಜೊತೆ ಆಟ ಆಡಕ್ ಹೋಗೋದು, ಅಲ್ಲಿಂದ ತಂದು ಇಲ್ಲಿಗೆ ಹೇಳೋದು. ಏನಂಗೆ ಇವಳು ಬಿಟ್ಟಿ ಬಿದ್ದಾಳ ನೋಡಿ ಇವ್ರಿಗೆಲ್ಲಾರ್ಗು. ಹೋಗೆ ಸುಮ್ಮನೆ ಮಂತಕ್ಕೆ ಹೋಗಿ ನೀನು. ಅಯ್ಯೋ ಅಕ್ಕ, ಅಲ್ಲಿ ಬಾರೆಹಣ್ಣ ಇದಾವೆ. ಅದಕ್ಕೆ ನಾವು ಮಂಜದ ಅಜ್ಜಿ ಜೊತೆಗೆ ಹೋಗಿದ್ವಿ ಬಾರೆಹಣ್ಣು ಕಿತ್ಕಮನ ಅಂತಾನ. ಆಲೆ ಕೆಳಗೆ ಯಾವು ಇರ್ಲಿಲ್ಲ, ಮ್ಯಾಲಿದ್ವು. ಅದಕ್ಕೆ ಮುಳ್ಳ ಇದಾವೆ ಅಂತ ಹೇಳಿ ಹೊತ್ತಕ್ಕಾಗ್ಲಿ, ಅದಕ್ಕೆ ವಾಪಸ್ ಬಂದ್ವಿ. ಇನ್ನೊಂದ್ ದಿವಸ ಯಾವಾಗ ಆದ್ರೂ ಹೋಗಿ ಕಿತ್ಕಬತ್ತೀವಿ. ಗುಂಡಜ್ಜಿ ಬೇರೆ ಇತ್ತಲ್ಲ, ಬೈತು ಮರ ಹತ್ಬೇಡ್ರಿ ಅಂತಾನ. ಅದಕ್ಕೆ ವಾಪಸ್ ಬಂದ್ವಿ, ಯಾತು ಸಿಗಲಿಲ್ಲ. ಲಸ್ಮಕ್ಕ ನಡಿಗೆ ಹೋಗೋಣ, ನಿನ್ ಗಂಡ ಬೇರೆ ಕಳ್ಸೈತಿ. ತಿರ್ಗ ಆಮೇಲೆ ಬೈತೈತ್ ನೋಡು ನಿನ್ನ, ಏನ್ ಮಾಡ್ತಿದ್ರಿ ಇಷ್ಟೊತ್ತು ಅಂತಾನೆ. ನಡಿ ನಾವು ಹೋಗೋಣ. ಸರಿ ಬಾರೆ ಭಾಗ್ಯಮ್ಮ, ನಮ್ಗೆ ಯಾಕೆ ಬೇಕು ಬೇರೆ ಸುದ್ದಿ? ನಮ್ದೇ ಆಸ್ತಿ ಒತ್ಕೊಂಬಷ್ಟು ಸಮಸ್ಯೆಗಳಿದಾವೆ. ಇನ್ನೊಬ್ರು ಸಮಸ್ಯೆ ಕಟ್ಕೊಂಡು ನಮ್ಗೆ ಏನಾಗ್ಬೇಕಾಗೈತಿ? ನಾವ್ ಮಾತಾಡ್ತಾ ಇದ್ರು ಏನೇನೋ ಕಲ್ಪನೆ ಮಾಡ್ಕೊಂಡು ನನ್ನ ಬಗ್ಗೆನೋ ಮಾತಾಡ್ತಾರೆ ಅಂತ ತಿಳ್ಕೊಂಡು ಜಗಳ ಮಾಡ್ತಾಕ್ ಬತ್ತಾಳೆ ಇವಳು. ಅವಳಗಂತೂ ಮಾಡಕ್ ಕೆಲಸ ಇಲ್ಲ ಅಂದ್ರೆ ನಮಗೂ ಇಲ್ವೇ? ಬಾ ಹೋಗೋಣ ಸುಮ್ಮನೆ, ಹೆಂಗಾದ್ರೂ ಮಾತಾಡ್ಕೊಂಬ್ಲಿ. ಯಾಕ ನೀನ್ ಎಲ್ಲಿಗೆ ಹೋಗ್ತಾ ಇದೀಯಾ? ನಾನು ಎಲ್ಗಾದ್ರೂ ಹೋಗ್ತೀನಿ, ಅದನ್ನ ಕಟ್ಕೊಂಡು ನಿನ್ಗೆ ಏನಾಗ್ಬೇಕು? ಇನ್ನೊಂದ್ಸಲ ಇಂತಾರೆ ಯಾರಾದ್ರೂ ಅವ್ರನ್ನು ಕರೀರಿ ಇವ್ರನ್ನು ಕರೀರಿ ಅಂತ ಹೇಳಿದ್ರೆ ಕರಿಯಕ್ ಹೋಗ್ಬೇಡ ನೀನು. ನೀನೇನು ಅವ್ರ ಮನೆ ಆಳೆ ಕರಿಯಕ್ಕೆ? ಸುಮ್ಮನೆ ಹೋಗು ಅಂತಕ್ ಹೋಗು, ಬತ್ತೀನಿ ನಾನು ಎಲ್ಗ ಹೋಗ್ತೀನಿ. ಹೇಳಿರಿ ಏನಾಗುತ್ತೆ? ಅವರು ನಮಗೆ ಯಾತನ ಕೊಡ್ತಾರೆ ತಿಂಬಕ್ಕೆ, ಗೊತ್ತಾ? ತಿಂಬಕ್ ಕೊಟ್ರು ಸಾಕು, ಯಾರು ಏನ್ ಹೇಳಿದ್ರು ಮಾಡ್ಬಿಡ್ತಿ ಅಲ್ವೇ ನೀನು? ಹೋಗೆ ಅಂತಕ್ ಹೋಗಿ.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.